ತುಮಕೂರಿನಲ್ಲಿ ಗಮನ ಸೆಳೆದ ಡಾಕ್ಟರ್ ಜಿ ಪರಮೇಶ್ವರ್ ಹುಟ್ಟುಹಬ್ಬ ಆಚರಣೆ. ವಿಶೇಷವಾಗಿ ಹುಟ್ಟುಹಬ್ಬ ಆಚರಿಸಿ ಮಾನವೀಯತೆ ಮೆರೆದ ಇಕ್ಬಾಲ್ ಅಹ್ಮದ್. ವಿಶೇಷ ಚೇತನ ಮಹಿಳೆಯ ದತ್ತು ಸ್ವೀಕಾರ, ಬಡವರಿಗೆ ತಳ್ಳುವ ಗಾಡಿ ವಿತರಣೆ. ತುಮಕೂರಿನಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಸಮಾಜ ಸೇವೆಯ ವಿಶೇಷ ಕಾರ್ಯಕ್ರಮಗಳು ಗಮನ ಸೆಳೆದವು. ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಇಕ್ಬಾಲ್ ಅಹ್ಮದ್ ಅವರು ಅಸಹಾಯಕ ಹಾಗೂ ವಿಕಲಚೇತನ ಮಹಿಳೆಯನ್ನ ದತ್ತು ಸ್ವೀಕರಿಸಿ ಅವರ ಜೀವಿತಾವಧಿಯ ಆರೈಕೆಯ ಹೊಣೆ ಹೊತ್ತು ಮಾನವೀಯತೆ ಮೆರೆದಿದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನು ಸಮಾಜ ಸೇವೆಯ ಮೂಲಕ ಆಚರಿಸುವಂತೆ ಮತ್ತು ಬರಗಾಲದ ಹಿನ್ನೆಲೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡದಂತೆ ಸೂಚನೆ ನೀಡಿದ್ದ ಸಂದೇಶದ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಇಕ್ಬಾಲ್ ಅಹ್ಮದ್ ಅವರು ಅರ್ಥಪೂರ್ಣ ಸೇವಾ ಕಾರ್ಯಕ್ಕೆ ಮುಂದಾದರು. ಇತ್ತೀಚೆಗೆ ನಿಧನರಾದ ಕಾಂಗ್ರೆಸ್ನ ಹಿರಿಯ ಕಾರ್ಯಕರ್ತ ಶಿವಪ್ರಸಾದ್ ಅವರ ಸಹೋದರಿ, ಅವಿವಾಹಿತೆ ಹಾಗೂ ವಿಶೇಷ ಚೇತನ ಹಂಸಮಾಲಿನಿ ಅವರನ್ನ ದತ್ತು ಸ್ವೀಕರಿಸಿ ಅವರ ಆರೋಗ್ಯ, ಆರೈಕೆ ಹಾಗೂ ಜೀವನ ನಿರ್ವಹಣೆಯ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಳ್ಳುವುದಾಗಿ ಘೋಷಿಸಿದರು. ಇನ್ನು ಇದೇ ವೇಳೆ ಹಂಸಮಾಲಿನಿ ಅವರಿಗೆ ವಸತಿ ವ್ಯವಸ್ಥೆ ಕಲ್ಪಿಸಲು 50,000 ರೂಪಾಯಿ ಮುಂಗಡ ಹಣವನ್ನು ನೀಡಲಾಯಿತು. ಜೊತೆಗೆ ಅವರ ಊಟ, ವಸತಿ, ಆರೋಗ್ಯ ಸೇರಿದಂತೆ ಎಲ್ಲಾ ಅಗತ್ಯಗಳನ್ನು ಪಕ್ಷದ ಮುಖಂಡರ ಸಹಕಾರದೊಂದಿಗೆ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದರು. ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ನಮ್ಮ ನಾಯಕರು ಆದಂತಹ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರ 75ನೇ ಹುಟ್ಟುಹಬ್ಬದ ಅಂಗವಾಗಿ ಏನು ರಾಜ್ಯದಲ್ಲಿ ಬರ ಬಂದಿದೆ, ಆದ್ದರಿಂದ ಪರಮೇಶ್ವರ್ ಸಾಹೇಬರು ನಮಗೆಲ್ಲ ಆದೇಶವನ್ನು ಕೊಟ್ಟಿದ್ದಾರೆ. ಯಾರೂ ಕೂಡ ವಿಜೃಂಭಣೆಯಿಂದ ಜನ್ಮ ದಿನಾಚರಣೆಯನ್ನು ಆಚರಿಸಬಾರ್ದು. ಏನೇ ಕಾರ್ಯಕ್ರಮ ಮಾಡಿದ್ರೂ ಅದು ಸಾಮಾಜಿಕ ಕಳಕಳಿಯಿಂದ ಕೂಡಿರುವಂಥದ್ದಾಗಿರಬೇಕು. ಸಮಾಜಪರ ಕೆಲಸಗಳನ್ನು ಮಾಡಬೇಕು. ಮತ್ತು ಪೀಡಿತ ಪ್ರದೇಶದ ಜನರಿಗೆ ಮತ್ತು ಅವಶ್ಯಕತೆ ಇರುವ ಜನರಿಗೆ ಸಹಾಯ ಮಾಡುವಂಥದ್ದಾಗಬೇಕು ಅಂಥೇಳಿ ಅವರ ಆದೇಶದಂತೆ ನಾವು ಈ ದಿನ ಬನಶಂಕರಿನಲ್ಲಿ ನಮ್ಮ ಏನು ಸೇವಾದಳದ ಕಾರ್ಯಕರ್ತಿದ್ದು ಶಿವಪ್ರಸಾದ್ ಅವರು ಮೊನ್ನೆ ತಾನೇ ದೈವದಿನರಾಗಿದ್ದರು. ಅವರು ಅವಿವಾಹಿತರಾಗಿದ್ದರು. ಆಮೇಲೆ ಅವರ ಒಬ್ಬ ಸಹೋದರಿ ಇದ್ದಾರೆ, ಅವರು ವಿಶೇಷ ಚೇತನರು, ಅವ್ರ ಕಾಲು ನಡೆಯೋದಕ್ಕಾಗೋದಿಲ್ಲ. ಅವರು ಕೂಡ ಅವಿವಾಹಿತರು. ಈಗ ಅವರ ಜೀವನ ನಡೆಸೋದಕ್ಕೆ ಯಾವುದೇ ರೀತಿಯ ಆಧಾರವಿಲ್ಲ. ಅವರು ಅನಾಥರಾಗಿದ್ದಾರೆ. ಒಂದು ಅನಾಥಾಶ್ರಮದಲ್ಲಿ ಅವರಿಗೆ ಸೇರಿಸುವಂಥ ಕೆಲಸ ಯೋಚನೆ ಮಾಡಿದ್ವಿ, ಆದರೆ ಅವರು ಒಪ್ತಾ ಇಲ್ಲ. ಅವರಿಗೆ ಮನೆಯ ಅವಶ್ಯಕತೆ ಇತ್ತು ಮತ್ತು ನೋಡ್ಕೊಳ್ಳೋರು ಬೇಕಾಗಿದ್ದರು. ಅದರಿಂದ ಸ್ಥಳೀಯದ ರೇವಣಿಸಿದವರು ಮತ್ತು ಬೇರೆ ಸೇವಾದಳದವರ ಜೊತೆ ಸೇರಿ ಈ ದಿನ ನಾನು ಅವರಿಗೆ ದತ್ತು ಪಡೆದುಕೊಂಡಿದ್ದೇನೆ. ಪರಮೇಶ್ವರ್ ಸಾಹೇಬ್ರವರ ಜನ್ಮದಿನದಂದು ಇದೊಂದು ಮಾನವೀಯತೆ ಕೆಲಸವನ್ನು ಮಾಡಿ ಅವರ ಆರೋಗ್ಯ, ಅವರ ಊಟೋಪಚಾರ ಮತ್ತು ಮನೆಯ ವ್ಯವಸ್ಥೆಯನ್ನು ಮಾಡಲು ಈ ದಿನ ಇಲ್ಲಿನ ಹಿರಿಯರಾದಂಥ ರೇವಣಸಿದ್ದಯ್ಯರವರ ಕೈಯಲ್ಲಿ ಒಂದಷ್ಟು ಹಣವನ್ನು ಕೊಟ್ಟು ಮುಂದಿನ ಏನು ಅವರಿಗೆ ಅವಶ್ಯಕತೆ ಇದೆ ಆ ಕೆಲಸವನ್ನು ಪೂರ್ಣಗೊಳಿಸಲು ಇಲ್ಲ ಸ್ಥಳೀಯರೊಂದಿಗೆ ಸಮನ್ವಯನ ಸಾಧಿಸಿಕೊಂಡು ಅವರ ಜೀವ ಪರ್ಯಂತವಾಗಿ ಏನು ಅವ್ರಿಗೆ ಅವಶ್ಯಕತೆ ಆಗ್ತದೆ ಅದನ್ನೆಲ್ಲ ಪೂರೈಸುವಂಥ ಕೆಲಸ ಮಾಡ್ತೇವೆ. ಇದು ನಮ್ಮ ನಾಯಕರು ಏನು ಆದೇಶ ಕೊಟ್ಟಿದ್ದಾರೆ ಅದರಂತೆ ನಾವು ಮಾಡಿದ್ದೇವೆ. ಇದರ ಜೊತೆಯಲ್ಲಿ ಈಗ ಬನಶಂಕರಿ ಸರ್ಕಲಲ್ಲಿ ಅವಶ್ಯಕತೆ ಇರುವ 2 ಕುಟುಂಬಗಳಿಗೆ 2 ತಳ್ಳುವ ಗಾಡಿ ಮತ್ತು ಅದರಲ್ಲಿ ಮಾರಾಟ ಮಾಡುವಂಥ ಸರಕನ್ನು ಕೊಟ್ಟು ಜೀವನೋಪಯೋಗಕ್ಕಾಗಿ ಅವ್ರಿಗೆ ಸಹಾಯ ಮಾಡುವಂಥ ಕೆಲಸ ಕೂಡ ಮಾಡಿ, ಆಸ್ಪತ್ರೆಯಲ್ಲಿ ಏನು ರೋಗಿಗಳು ಮತ್ತು ಅವರ ಅಟೆಂಡೆಂಟ್ಸ್ ಇರ್ತಾರೆ ಅವರಿಗೆ ಅನ್ನ ಸಂತರ್ಪಣೆಯನ್ನು ಮಾಡುವಂಥ 3 ಪುಣ್ಯದ ಕೆಲಸಗಳನ್ನು ಈಗ ಈ ದಿನ ನಾವು ನೆರವೇರಿಸ್ತಾ ಇದ್ದೇವೆ. ಆ ದೇವರು ನಮ್ಮ ನಾಯಕರಾದಂಥ ಪರಮೇಶ್ವರ್ ಅವರಿಗೆ ಹೆಚ್ಚಿನ ಆಯುರಾರೋಗ್ಯ ನೀಡಿ ಇನ್ನೂ ಹೆಚ್ಚಿನ ಅಂತಸ್ತನ್ನು ನೀಡಿ ಅವರ ಆರೋಗ್ಯವನ್ನು ಇನ್ನು ಇದೇ ಸಂದರ್ಭದಲ್ಲಿ ಬಡ ಕುಟುಂಬವೊಂದು ಸ್ವಾವಲಂಬಿ ಜೀವನ ನಡೆಸಲು ತಳ್ಳುವ ಗಾಡಿ ಹಾಗೂ ಆರಂಭಿಕ ಬಂಡವಾಳವನ್ನು ವಿತರಿಸಲಾಯಿತು. ಪರಮೇಶ್ವರ್ ಹುಟ್ಟುಹಬ್ಬದ ಅಂಗವಾಗಿ ನಗರದ ಶಾಂತಿನಗರದ ಸರ್ಕಲ್ನಲ್ಲಿ ಕೇಕ್ ಕತ್ತರಿಸಿ ಬಳಿಕ ಬಡ ಕುಟುಂಬಗಳ ಜೀವನಕ್ಕೆ ನೆರವಾಗುವ ಹಿನ್ನೆಲೆಯಲ್ಲಿ ಅವರಿಗೆ ತಳ್ಳುವ ತರಕಾರಿ ಗಾಡಿಯ ವ್ಯವಸ್ಥೆ ಮಾಡಿಕೊಟ್ಟರು. ತರಕಾರಿಯನ್ನ ತಾವೇ ತಳ್ಳುವ ಗಾಡಿಗೆ ಸುರಿದು ಬಡ ಕುಟುಂಬದವರಿಗೆ ಸಹ ಹಸ್ತಾಂತರಿಸಿದರು.
ಇದಾದ ಬಳಿಕ ತುಮಕೂರು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಅನ್ನ ಸಂತರ್ಪಣೆ ಸೇರಿದಂತೆ ಹಲವು ಸೇವಾ ಕಾರ್ಯಕ್ರಮಗಳು ನಡೆಯಿತು. ಕಾರ್ಯಕ್ರಮದಲ್ಲಿ ಬಿಂದು ಶೇಖರ್ ಒಡೆಯರ್ ಸ್ವಾಮೀಜಿ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಭಾಗವಹಿಸಿ ಇಕ್ಬಾಲ್ ಅಹ್ಮದ್ ಅವರ ಸಮಾಜಮುಖಿ ಕಾರ್ಯವನ್ನ ಶ್ಲಾಘಿಸಿದರು. ಜನನಾಯಕರಾದಂತಹ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬ ಅವರಿಲ್ಲದೇ ಅವರ ಅನುಯಾಯಿಗಳಾದಂತಹ ನಮ್ಮ ಇಕ್ಬಾಲ್ ಅಹ್ಮದ್ ಸಾಹೇಬರು ಇವತ್ತು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ. ಅದರಲ್ಲಿ ಮೊದಲನೆಯದಾಗಿ ಏನು ಬೀದಿ ಬದಿ ವ್ಯಾಪಾರಿಗಳಿಗೆ ಗಾಡಿಯನ್ನು ಕೊಡೋದ್ರ ಮುಖೇನ ಮತ್ತು ದತ್ತು ಆರ್ಥಿಕವಾಗಿ ಸಬರ ಅಲ್ಲದೆ ಇರ್ತಕ್ಕಂತಹ ಒಂದು ಮಹಿಳೆಯನ್ನು ಅವರು ದತ್ತು ತಗೊಂಡಿದ್ದಾರೆ. ಅವರು ಶಿವಪ್ರಸಾದ್ ಅಂತ ಅವರ ತಂಗಿಯನ್ನು ಅದರ ಜೊತೆಗೆ ಇವತ್ತು ನಮ್ಮ ನಾಯಕರಾದಂಥ ಪರಮೇಶ್ವರ್ ಅವರಿಗೆ ಒಳ್ಳೆಯದಾಗಲಿ, ಇನ್ನೂ ಒಳ್ಳೆಯ ಅಧಿಕಾರ ಸಿಗಲಿ ಮತ್ತು ಎಲ್ಲ ಸಾಮಾಜಿಕವಾಗಿ ತೊಡಗಿಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಮ್ಮ ಇಕ್ಬಾಲ್ ಅಹ್ಮದ್ ಅವರ ನೇತೃತ್ವದಲ್ಲಿ ಅವರ ಎಲ್ಲ ಸ್ನೇಹಿತರು ಇವತ್ತು ಇದು ಸರ್ಕಾರಿ ಆಸ್ಪತ್ರೆ ಸಭಾಂಗಣದಲ್ಲಿ ಎಲ್ಲರಿಗೂ ಉಚಿತವಾಗಿ ಅವರ ಜ್ಞಾಪಕಾರ್ಥವಾಗಿ ಆಹಾರ ವಿತರಣೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತ ನಾನಾದರೂ ಭಾವನೆ ಮಾಡ್ತಾ, ಅನ್ನದಾತೋ ಸುಖೀ ಭವ ಅಂತ ಅನ್ನ ಯಾರಾಗ್ತಾರೆ ಅವ್ರಿಗೆ ಶಿವ, ನಾರಾಯಣ, ಅಲ್ಲ, ಯೇಸು ಎಲ್ಲರೂ ಒಳ್ಳೇದು ಮಾಡ್ತಾರೆ ಅನ್ನೋದು ಈ ಭಾರತೀಯ ಸಂಸ್ಕೃತಿ. ಹಾಗಾಗಿ ಅವ್ರಿಗೆ ಒಳ್ಳೇದಾಗಲಿ, ಇಕ್ಬಾಲ್ ಅಹ್ಮದ್ಗೆ ಇನ್ನೂ ಒಳ್ಳೊಳ್ಳೆ ಅವಕಾಶ ಸಿಗಲಿ. ಒಟ್ಟಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜನ್ಮದಿನವನ್ನ ಸಂಭ್ರಮದಿಂದ ಬದಲಾಗಿ ಸಮಾಜ ಸೇವೆಯ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದ ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ.